ನಾವು 8 ತಿಂಗಳಿಂದ ಬರ್ತೀವಿ. 8 ತಿಂಗಳಿಂದ. ಊಟದ್ದು ಏನು ಚೇಂಜಸ್ ಆಗಿದೆ? ಏನು ಚೇಂಜಸ್ ಇಲ್ಲ, ಚೆನ್ನಾಗಿದೆ. ಅಲ್ಲ ಸರ್, ಮೊದಲು ಏನೇನು ಐಟಮ್ ಇತ್ತು? ಮೊದಲು ಬೇರೆ ಬೇರೆ ಒಂದೇ ಊಟ ಹಾಕ್ತಾಯಿದ್ರು, ಇವಾಗ 2 ಐಟಮ್ ಹಾಕ್ತಾಯಿದ್ದಾರೆ. ಸ್ವೀಟ್ ಅನ್ನ ಒಂದು ಹಾಕ್ತಾರೆ, ಮೊಸರನ್ನ ಹಾಕ್ತಾರೆ, ಸಾಂಬಾರು ಇದು ಮಾಡಿ 2 ಐಟಮ್ ಮಾಡ್ತಾರೆ. ಅಲ್ಲ ಸರ್, ಈಗ ಸಿಲಿಂಡ್ರದ್ದು ಅಭಾವ ಆಗಿದೆಯಲ್ಲ, ಇರಾನ್ ಮತ್ತು ಇಸ್ರೇಲಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಸಿಲಿಂಡ್ರು ಸ್ಟಾಪ್ ಆಗಿದೆ, ತೊಂದರೆ ಆಗಿದೆ. ಇವ್ರಿಗೆ ಪಾಪ ಕೊಡೋ 4-5 ಸಿಲಿಂಡ್ರಲ್ಲೇ ಮೇಂಟೈನ್ ಮಾಡಿಕೊಂಡು ನಿಮಗೆ ಎಲ್ಲ ಜನಗೂ ಊಟ ಕಳಿಸ್ಕೊಡ್ತಾ ಇದ್ದಾರೆ. ಹೌದು. ಇವಾಗ ಇರೋದ್ರಲ್ಲಿ ಈಗ ಮೊದಲು ಮೊಸರನ್ನ ಕೊಡ್ತಿದ್ರು. ಹೌದು, ಮೊಸರನ್ನ ಸ್ವೀಟ್ ಅನ್ನ ಕೊಡ್ತಾ ಇದ್ರು. ಇವಾಗ ಒಂದು ಪೊಂಗಲ್ ಸ್ವೀಟ್ ಪೊಂಗಲ್ಲು ಇವಾಗ ಮಾತ್ರ ಒಂದು ಕೊಡ್ತಾ ಇದ್ದಾರೆ. ಹೊಟ್ಟೆ ತುಂಬುತ್ತಾ? ಹೊಟ್ಟೆ ತುಂಬುತ್ತೆ, ಸ್ವಲ್ಪ ಜಾಸ್ತಿ ಹಾಕ್ತಾರೆ. ಅವಾಗ 2 ಮೀಡಿಯಮ್ ಆಗಿ ಹಾಕೋದು, ಈಗ ನೋಡಿ ಜಾಸ್ತಿ ಹಾಕ್ತಾರೆ, ಹೊಟ್ಟೆ ತುಂಬುತ್ತೆ. ಇಂದಿರಾ ಕ್ಯಾಂಟೀನ್ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಕೆಲವ್ರಿಗೆ ಅರ್ಥ ಆಗಲ್ಲ. 50 ರೂಪಾಯಿ 100 ರೂಪಾಯಿ ಹೋಟ್ಲಿಗೆ ಹೋಗ್ತಾರೆ, ಹೊಟ್ಟೆ ತುಂಬಲ್ಲ, ಇಷ್ಟೇ ಕಪ್ಪಲ್ಲಿ ಹಾಕ್ತಾರೆ. ಇದು ಹೊಟ್ಟೆ ತುಂಬುತ್ತೆ. ಈಗ ಇಂದಿರಾ ಕ್ಯಾಂಟೀನ್ ಅಂದರೆ ಏನಾಗ್ಬಿಟ್ಟಿದೆ ಅಂದರೆ ಬಡವರದು, ಅವ್ರು ಮಾತ್ರ ಹೋಗ್ಬೇಕು. ಅದು ಕೆಲವ್ರು ತಿಳ್ಕೊತಾರೆ ಅದು ಬಡವ್ರದ್ದು ಹೊಟ್ಟೆ ತುಂಬುತ್ತೆ ಅಂತ. ಹೊಟ್ಟೆ ಪಾಡು ಬಂದರೆ ಜನಕ್ಕೆ ಗೊತ್ತಾಗುತ್ತೆ. ಹೊಟ್ಟೆ ತುಂಬೋ ತನಕ ಅವ್ರಿಗೆ ಗೊತ್ತಾಗಲ್ಲ. ಹೊಟ್ಟೆ ತುಂಬಬೇಕು, ಅವಾಗನೇ ಇಂದಿರಾ ಕ್ಯಾಂಟೀನ್ ಅಂತ ಹೇಳ್ಬೇಕು. ಮೊನ್ನೆ 4 ದಿನದಿಂದ ಇವರು ಕ್ಲೋಸ್ ಮಾಡಿದ್ರು ಅಂತ ಹೇಳಿದ್ರು, ಅವಾಗ ಏನು ಮಾಡ್ಕೊಂಡ್ರಿ? ಕ್ಲೋಸ್ ಏನಾಗಿಲ್ಲ, ಏನೋ ಅವರು ಕೆಲಸದವರು ಯಾರು ಬಂದಿಲ್ಲ, ಅದಕ್ಕೋಸ್ಕರ ಮುಚ್ಚಿದ್ದಾರೆ ಅಂತ ನಾವು ತಿಳ್ಕೊಂಡಿವಿ. ಸಿಲಿಂಡರ್ ಪ್ರಾಬ್ಲಮ್ ಆಗಿರೋದು ಅದು ಫಸ್ಟ್ ದಿನ ಆಯಿತು, ಸಿಲಿಂಡರ್ ಇಷ್ಟು ರೇಟ್ ಆಯಿತು, ಹೋಟ್ಲೆಲ್ಲ ಬಂದಾಗಿದೆ, ಇದೂ ಬಂದಾಗಿದೆ ಅಂತ ಹೇಳಿದ್ರು. ಆದರೆ ಇಂದಿರಾ ಕ್ಯಾಂಟೀನಲ್ಲಿ ಆಗೋಕ್ಕೆ ಚಾನ್ಸ್ ಇಲ್ಲ, ಅವ್ರು ಬಡವ್ರಿಗೋಸ್ಕರ ಓಪನ್ ಮಾಡಿರೋದು, ಇವರು ಸಾಹುಕಾರಕ್ಕೋಸ್ಕರ ದುಡ್ಡು ಸಿಕ್ಕಿಲ್ಲ ಅಂತ ಮುಚ್ಚುತ್ತಾರೆ. ಆ ಥರ ಮಾತಾಡ್ಕೊಂಡು ನಾವು ಹೋಗಿದ್ದು ಮೇಡಮ್. ಅದೇ ಚೆನ್ನಾಗಿದೆಯಲ್ಲ ಫುಡ್ ಎಲ್ಲ? ಖಂಡಿತ ಚೆನ್ನಾಗಿದೆ. ಚೆನ್ನಾಗಿರೋದಕ್ಕೆ ನಾವು 3 ಗಂಟೆ ಆದರೂ ಹುಡ್ಕೊಂಡು ಓಡಿ ಬರ್ತೀವಿ. ದುಡ್ಡಿದ್ರೆ ಎಲ್ಲಿ ಬೇಕಾದ್ರೆ ತಿನ್ಬೋದು, ಇಲ್ಲಿ ಸ್ವಲ್ಪ ತಿಂದರೆ ಹೊಟ್ಟೆ ತುಂಬುತ್ತೆ ಮೇಡಮ್. ಇಲ್ಲೇ ತಿಂತೀವಿ. ಭಾನುವಾರ ಬೆಳಗ್ಗೆ ಬಂದು ಇಲ್ಲೇ ಟಿಫನ್ ಮಾಡ್ತೀವಿ. 2 ಐಟಮ್ ಹಾಕ್ತಾರೆ, 2 ತೊಗೊಂಡು ತಿಂತೀವಿ. 2 ಟೈಮ್ ತೊಗೊಂಡು ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತೀವಿ ನಾವು.